ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಒಂದು ಮೊನ್ನೆ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ವಯಂ ಘೋಷಿತ ರಾಜ್ಯ ಕಬ್ಬಲಿಗ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಹೇಳಿಕೊಂಡು ಲಚ್ಚಪ್ಪ ಜಮಾದಾರ ಈ ಒಂದು ಕೋಲಿ ಸಮಾಜವನ್ನು ಮುಂದಿಟ್ಟುಕೊಂಡು ನಾವು ಎಷ್ಟೇ ಪ್ರಮಾಣ ಪತ್ರಕ್ಕಾಗಿ ನಾವು ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕಿಗೆ ನಾವು ಹೋರಾಟ ಇಟ್ಕೊತೀವಿ, ಪಥಸಂಚಲನ ಇಟ್ಕೊತೀವಿ ಅಂತ ಹೇಳಿ ಕೇಸಿಂದ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯ ಪ್ರಯುಕ್ತ ನಾನು ಇವತ್ತು ಖಂಡನೆ ವ್ಯಕ್ತಪಡಿಸ್ತೀನಿ. ಇವತ್ತು ಕೋಲಿ ಸಮಾಜ ಯಾರ ಮುಖಂಡರು ಸ್ವತ್ತ ಅಲ್ಲ, ಯಾರ ರಾಜಕೀಯನೂ ಸ್ವತ್ತ ಅಲ್ಲ. ಇವತ್ತು ಅವರಿಗೆ ನೇರ ನೈತಿಕತೆ ಹಿಂದೆ 2022 ಅಕ್ಟೋಬರ್ 30ನೇ ತಾರೀಕು ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ತಳವಾರ್ ಮತ್ತು ಪರಿವಾರ್ ಎರಡೂ ಅಧಿಕೃತವಾಗಿ ಘೋಷಣೆ ಮಾಡಿ ಹೋಗಿದ್ದಾರೆ. ಆ ವೇದಿಕೆಯಲ್ಲಿ ಹಿಂದುಳಿದ ಮೋರ್ಚಾದ ವಿರಾಟ್ ಸಮಾವೇಶ, ರಾಜ್ಯ ಸಮಾವೇಶ ಸಾಕಷ್ಟು ಒಂದು 10 ಲಕ್ಷ ಜನ ಸೇರಿದ್ರು. ಅವತ್ತಿನ ದಿನ ಘೋಷಣೆ ಮಾಡಿ ಖಂಡಿತವಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಇದೇ ಲಚ್ಚಪ್ಪ ಜಮಾದಾರ್ ಅವರು ವೇದಿಕೆ ಹತ್ರ ಬಂದು ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಾಲು ನಮಸ್ಕಾರ ಮಾಡಿದ್ದು ನನ್ನ ಬಳಿ ಫೋಟೋ ಸಾಕ್ಷಿ ಸಮೇತ ಇದೆ. ಅಭಿನಂದನೆ ಸಲ್ಲಿಸರು ಬೊಮ್ಮಾಯಿ ಸರ್ ಅವರಿಗೆ. ಸರ್, ನೀವು ಒಂದು ಗಟ್ಟಿತನದಿಂದ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿರಿ. ಪರಿವಾರ ಮತ್ತು ತಳವಾರ್ ಇವತ್ತು ಎರಡು ಘೋಷಣೆ ಮಾಡಿದ್ರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ರೆ ಅಂತ ಹೇಳಿ ಕೇಸ ನನ್ನ ಬಳಿ ಅವರ ರೆಕಾರ್ಡ್ಸ್ ಇದೆ, ಫೋಟೋನೇ ಇದೆ. ಅಂಥ ವ್ಯಕ್ತಿ ಇವತ್ತ ಕಾಂಗ್ರೆಸ್ ಪಕ್ಷ ಸೇರಿದೊಡನೆ ಇವತ್ತ ತಳವಾರ್ ಬಗ್ಗೆ ಬಹಳ ಅಭಿಮಾನ ಕಂಡರು. ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಬೊಮ್ಮಾಯಿ ಸರ್ ಅವರ ಘೋಷಣೆ ಸುಮಾರು 20 ಮೊಬೈಲ್ಗಳನ್ನು ನಾವು ಈ ಟ್ರ್ಯಾಕ್ ಮಾಡಿ ತಂದಿದ್ದೀವಿ. ಈ ಕಳ್ಕೊಂಡಿರ್ತಕ್ಕಂಥ ಮೊಬೈಲ್ಗಳಿಗೆ ನಿಮಗೆ ದೂರುದಾರರಿಗೆ ಹಿಂತಿರುಗಿಸೋಕ್ಕೆ ಈ ದಿವಸ ನಮ್ಮ ಪೊಲೀಸ್ ಉಪಾಧೀಕ್ಷಕ ಸಾಹೇಬರು ಸತ್ಯನಾರಾಯಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಅದೇ ರೀತಿ ಮಾನ್ಯ CPI ಸಾಹೇಬರು, ನಾಗರಾಜ್ ಸಾಹೇಬರು ಸಹ ಈ ಸಭೆಗೆ ಹಾಜರಾಗಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತೇನೆ. ಠಾಣೆ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಮಹೇಶ್ ಸರ್ ಸಹ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಈ ಸಭೆಯ ಕುರಿತು ನಮ್ಮ DSP ಸಾಹೇಬರು ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ನೆಚ್ಚಿನ ಪೊಲೀಸ್ ಉಪಾಧೀಕ್ಷಕರಾದ ಮೊನ್ನೆ ರೇಣುಸುತ್ ಸಾಹೇಬರು DJ ಡೈಸ್ ಅಂತೇಳಿ ಒಂದು ಯೋಜನೆಯನ್ನು ಅವರು ತಂದು CIR ಪೋರ್ಟಲ್ ಅಂತೇಳಿ ಅದಕ್ಕಿಂತ ಮೊದಲು ಠಾಣಾದಲ್ಲಿ ಎಲ್ಲೇ ಮೊಬೈಲ್ಗಳು ಎಲ್ಲ ತಂದ ಮೇಲೆ ಹೇಗೆ ನಿಮ್ಮ ಕಂಪ್ಲೇಂಟ್ ಕೊಡ್ತೀರಿ ಅಪ್ಡೇಟ್ ತಂದು ವಿಡಿಯೋ ಮಾಡ್ತಿದ್ದೀರಾ? ಈ ಮನವಿಯನ್ನು ತಗೊಂಡಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಬಂದ ಕೂಡಲೇ ಈ ಮನವಿಯನ್ನು ಅವರಿಗೆ ಕೊಡ್ತೀನಿ. ನಮ್ಮ ಮನವಿ ಏನಂದರೆ, ಇವತ್ತು ಸಂಜೆ ನಮ್ಮ ಮಲೆನಾಡು ಭಾಗದಲ್ಲಿ ಶಾಂತಿಯುತ ನಾಡಿನಲ್ಲಿ ಇವತ್ತೊಂದು ಅತ್ಯಂತ ಹೀನ ಕೃತ್ಯ ನಡೆದಿರ್ತಕ್ಕಂಥದ್ದು. ಒಬ್ಬ ಹೆಣ್ಣು ಮಗಳ ಮೇಲೆ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಂಥ ನೀಚರನ್ನು ಕೂಡಲೇ ಬಂಧಿಸಿ
ಕಾನೂನು ರೀತಿಯಲ್ಲಿ ಅವ್ರಿಗೆ ಪ್ರಕ್ರಿಯೆಯಲ್ಲಿ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಟ್ಟು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಿಟ್ಟು ನಾವು ಮನವಿ ಮಾಡ್ತಿದ್ವಿ. ಅದೇ ರೀತಿ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಮ ಸಂಪೂರ್ಣ ಭರವಸೆ ಇದೆ. ಇಂಥ ದುಷ್ಕೃತ್ಯ ಮುಂದೆ ಕೂಡ ನಡಿಬಾರ್ದು. ಯಾವ ಹೆಣ್ಣು ಮಗಳ ಮೇಲೂ ಈ ಥರ ದುಷ್ಕೃತ್ಯ ನಡೀಬಾರ್ದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಒಂಟಿ ಮನೆಗಳೇ ಜಾಸ್ತಿ ಇದ್ದಾವೆ. ಹಾಗಾಗಿ ಘನಘೋರ ಶಿಕ್ಷೆ ಆಗಲೇಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಗಳು ನಡೀಲೇಬೇಕು. ಹಾಗೂ ಇನ್ನು ಮುಂದೆ ಆ ಥರದ್ದು ಯಾವುದೇ ನೀಚ ಕೃತ್ಯ ಮಾಡ್ತಿದ್ದ ಕಠಿಣ ಶಿಕ್ಷೆಯನ್ನು ನೀವು ಸ್ಥಳದಲ್ಲೇ ನೀಡಿ ನಂತರ ಕಾನೂನಿಗೆ ಒಪ್ಪಿಸಬೇಕು ಅಂತ ಬಿಟ್ಟು ನಾವು ಈ ಮೂಲಕ ನಿಮ್ಗೆ ಮನವಿ ಮಾಡ್ತೀವಿ. ಮನವಿ ತಗೊಂಡಿರ್ತೀನಿ. ಸಬ್ ಇನ್ಸ್ಪೆಕ್ಟರ್ ಕಷ್ಟದಲ್ಲಿದ್ದಾರೆ. ಮುಂದಿನ ತನಿಖೆ ಬಗ್ಗೆ ಕೊಡ್ತೀನಿ. ಥ್ಯಾಂಕ್ ಯು. ಎಲ್ಲವೂ ಕೂಡ ಉಚಿತ ಪ್ರವೇಶ ಇರುವಂಥದ್ದು ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ವಿಳಾಸ ಅದಕ್ಕೆ ಮುಂತಾಗಿ ಯಾವುದೂ ಇರೋದಿಲ್ಲ. ಎಲ್ಲರೂ ಕೂಡ ಉಚಿತವಾಗಿ ನೋಡುವಂಥದ್ದು. ಈಗಾಗಲೇ ಸುಮಾರು 160 ಸ್ಟಾಲ್ಗಳು ಬುಕ್ ಆಗಿದೆ. 160 ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದೆ. ಇನ್ನೂ 30-40 ಸ್ಟಾಲನ್ನು ಈ ವಾರದಲ್ಲಿ ಮಾಡಿ ಅದನ್ನೇ ನಾನು ಸರ್ಕಾರದ ಸ್ಟಾಲ್ಗಳು ಕೂಡ ಹಾಕುವಂಥದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಪಶುವೈದ್ಯಕೀಯ ಇಲಾಖೆ ಎಲ್ಲರೂ ಕೂಡ ಸ್ಟಾಲ್ಗಳನ್ನು ಹಾಕುವಂಥದ್ದಕ್ಕೆ ವಿನಂತಿ ಈಗಾಗಲೇ ನಾನು ಜಿಲ್ಲಾ ಪಂಚಾಯತಿ CO ಮಾಡಿದ್ದೇನೆ. ಈ ತಂಡಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ CO ಕೂಡ ಮಾಡಿದ್ದೇನೆ. ಹಾಗಾಗಿ ಯಾವುದೇ ಪಕ್ಷ ಅಥವಾ ಇನ್ನಾದಕ್ಕೂ ಜಾತಿಯ ಸಮುದಾಯಕ್ಕೆ ಸೇರಿದಂಥ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ಚಿತ್ರದುರ್ಗವನ್ನು ಆರ್ಥಿಕವಾಗಿ ಸದೃಢ ಮಾಡಿ ಸ್ವದೇಶಿ ಜಾಗರಣೆಯನ್ನು ಮಾಡಿ ಸ್ವದೇಶಿ ವಿಷಯದ ಬಗ್ಗೆ ಅವರಿಗೆ ಹೆಚ್ಚು ವಿಷಯವನ್ನು ತಲುಪಿಸುವಂಥದ್ದು. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯವರಿಗೆ ಸ್ಟಾಲ್ಗಳನ್ನು ಕೊಡ್ತಾರೆ. ಚಿತ್ರದುರ್ಗ ಜಿಲ್ಲೆಯವರಿಗೆ ಈಗಾಗಲೇ ಸುಮಾರು 25 ಸ್ಟಾಲ್ ಚಿತ್ರದುರ್ಗ ಜಿಲ್ಲೆಯವರಿಗೆ ಉದ್ಯಮಿಗಳಿಗೆ ವಿಶೇಷವಾಗಿ ನಮ್ಮ ಚಳಿಕೆಯ ಪ್ರಕಾರ ಹಿರಿಯೂರು ಉದ್ಯಮವನ್ನು ಮಾಡಿ ವೇದಿಕೆ ಸಿಗುವಂಥದ್ದಾಗುತ್ತೆ. ಸುಮಾರು 2ರಿಂದ 2.5 ಲಕ್ಷ ಜನ ಬಂದು ಭಾಗವಹಿಸುವಂಥ ನಿರೀಕ್ಷೆ ಇದರಲ್ಲಿ 3 ದಿನಗಳ 5 ದಿನಗಳ ಏನು ಇದಿದೆ ಮೇಳ ಇದೆ. ಅದರಲ್ಲಿ ಸುಮಾರು 2ರಿಂದ 2.5 ಲಕ್ಷ ಜನ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಹಾಗಾಗಿ ಇದರ ಕರಪತ್ರದ ನಿಮಗೆ ಕೊಡ್ತೇವೆ. ಇನ್ನೊಂದು ಪೋಸ್ಟರ್ ಕೂಡ ನಾವು ಬಿಡುಗಡೆಯನ್ನು ಇವತ್ತು ಪೋಸ್ಟರ್ ಬಿಡುಗಡೆಯನ್ನು ಕೂಡ ಮಾಡ್ತೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.